ನೀವು ಒಪ್ಕೊಳ್ಳೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಯಲ್ಲ, ಈ ಜಾಗ ಬಿಟ್ಟು ಕದಲಲ್ಲ. ರೀ ಅಯ್ಯೋ, ಅವನು ಹಠ ಮಾಡ್ದ ಅಂತ BPL ಕಾರ್ಡ್ನ ವಾಪಸ್ ಕೊಡೋಕ್ಕಾಗತ್ತೆ ನಮ್ಮ ಹೊಟ್ಟೆ ಚುರ್ ಅಂದಮೇಲೆ ಮನೆ ಒಳಗೆ ಬಂದೇ ಬರ್ತದೆ. ನೀ ಸುಮ್ಮನೆ ನಡಿಯಮ್ಮ ನಡಿಯಮ್ಮ. ಹೋಗಿ ಹೋಗಿ, ನೀವೇನೇ ಹೇಳಿದ್ರು ನನ್ನ ನಿರ್ಧಾರನ ನಾನು ಬದಲಾಯಿಸೋದಿಲ್ಲ. ಭಗವಂತ ನನ್ನ ನಿರ್ಧಾರದಲ್ಲಿ ನಿನ್ನ ಜೊತೆ ಇದೆ ಅಂತ ನಂಬಿದ್ದೀನಿ. ಶಿವಪ್ಪಣ್ಣ, BPL ಕಾರ್ಡು ವಾಪಸ್ ಕೊಡಿಸ್ತೀನಿ ಅಂತೇಳಿ ಮನೆ ಮಂದಿನೆಲ್ಲ ಎದುರು ಹಾಕ್ಕೊಂಡು ಹೋರಾಟ ಮಾಡಕತ್ತೀರಲ್ರಿ. ಗ್ರೇಟ್ ರೀ ಶಿವಪ್ಪಣ್ಣ ನೀವು. ಲೇ ಪವ್ಯ, ಪಾಪ ನಮ್ಮ ಶಿವಪ್ಪಣ್ಣ ಕಾರ್ಡ್ ವಾಪಸ್ ಕೊಡಿಸ್ತೀನಿ ಅಂತೇಳಿ ಹೋರಾಟ ಮಾಡಕತ್ಯಾರ. ಹಂಗಂತ ಕನಿಕರ ತೋರಿಸಿ ಕಾರ್ಡ್ ಗಿಡ ವಾಪಸ್ ಕೊಟ್ಗಿಟ್ಟಿಲೇ. ಸೌದತ್ತಿ ಎಲ್ಲವೂ ನನಗೂ, ಕಾರ್ಡ್ ಮಾತ್ರ ವಾಪಸ್ ಕೊಡಂಗಿಲ್ಲ ಅಣ್ಣ. ಹಾ ನೋಡು, ನಾ ಪಿಂಗಾಣಿ ಕನ್ಯಾ ನೋಡೋದೈತೆ ಅಂತ ಹೇಳಿದ್ದಲ್ಲ, ಅಲ್ಲೊಂಚೂರು ಹೋಗಿ ಬರ್ತೀನಿ. ಶಿವಪ್ಪಣ್ಣ ನೀವು ಮುಂದುವರ್ಸ್ರಿ. ಹುಷಾರ್ಲಿ. ಅಯ್ಯೋ, ನ್ಯಾಯ ಕೊಡಿಸ್ತೀನಿ ಅಂತ ಅನ್ಯಾಯವಾಗಿ ನಾನೇ ರೊಚ್ಚಿಗೆದ್ಬಿಟ್ನಾ? ಇಲ್ಲ, ನನ್ನ ಅಂತರಾತ್ಮ ಹೇಳಿದ್ದು ಇದನ್ನೇ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಆದರೂ ನನ್ನ ಜೊತೆ ಯಾರೂ ಇಲ್ವೇ? ಒಂಟಿ ಆಗ್ಬಿಟ್ನಾ? ರೀ, ನೀವು ಯಾಕ್ರಿ ಒಂಟಿ ಆಗ್ತೀರಾ? ನೀವು ಇವಾಗ ಎದ್ದು ಬರ್ತೀರಾ, ಅವಾಗ ಎದ್ದು ಬರ್ತೀರಾ ಅಂತ ನಾವೆಲ್ಲರೂ ಕಾಯ್ತಾನೆ ಇದ್ದೀವಿ. ನಾನು ಎದ್ದು ಬರೋದಿರಲಿ ಗಿರಿ, ನೀವೆಲ್ಲ ಹೇಳೋದು ಯಾವಾಗ? ಸುಮ್ಮನೆ ಇರ್ರಿ ಶಿವಪ್ಪಣ್ಣಾರ, ನೀವು ಒಳ್ಳೆ ಏನೋ ನಗ್ಶಾಟಿ ಮಾಡಾಕ ಹಿಂಗೆ ಕೂತೀರಿ ಅಂತಂದ್ರೆ ಇಷ್ಟು ಸೀರಿಯಸ್ ಆಗಿ ಕೂತಿರಲ್ರಿ. ಅಲ್ರಿ ಹೇಳ್ರಿ, ನೀವೊಬ್ರು BPL ಕಾರ್ಡ್ ವಾಪಸ್ ಕೊಡೋದ್ರಿಂದ ಇಡೀ ಜಗತ್ತು ಉದ್ಧಾರ ಆಕತ್ತೇನ್ರಿ? ಅಲ್ಲ ಶಿವಣ್ಣ, ನೀವೇ ಆಲೋಚನೆ ಮಾಡಿ ನೋಡಿ. ನೀವು ಕೊಡೋ ಒಂದು ಕಾರ್ಡಿಂದ ಇಲ್ಲಿರುವ ಪಾಪದವರು ಹೊಟ್ಟೆ ತುಂಬುತ್ತದ? ಅಥವಾ ಸರ್ಕಾರಕ್ಕೆ ಕೋಟಿ ದುಡ್ಡು ಉಳಿಯತ್ತಾ ಹೇಳಿ? ಗಿರಿ, ಒಬ್ಬ ಮಹಾನ್ ವಿಜ್ಞಾನಿ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಕಿರು ಬೆರಳನ್ನು ಎತ್ತಿದರೂ ಸಹ ಅದು ಇಡೀ ಭೂಮಿ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಪರಿಣಾಮದ ಪ್ರಮಾಣ ಕಡಿಮೆ ಇರಬಹುದು, ಆದರೆ ಪ್ರಭಾವ ಖಂಡಿತ ಬೀರುತ್ತೆ. ಅಪ್ಪ ಪ್ಲೀಸ್ ಬಾಪ್ಪ, ತುಂಬಾ ಹೊಟ್ಟೆ ಹಸಿತಿದೆ. ಸಾರಿ ಸ್ಕಂದ, ಅಮ್ಮನಿಗೆ ಹೇಳು ಅಪ್ಪ ಕೇಳ್ತಾ ಇರೋದನ್ನ ಕೊಟ್ಟು ನಮಗೆ ಊಟ ಹಾಕು ಅಂತ. ಗಂಡನ ನೋವಿಗೆ ಸ್ಪಂದಿಸ್ತಾ ಇದ್ರು ಮಗನ ಕೂಗು ತಾಯಿ ಖಂಡಿತ ಕೇಳಿಸುತ್ತೆ. ಹಾಕ್ತೀನಿ ನೋಡು ಬಡವ ರಾಸ್ಕಲ್, ಏನೋ ತಮಾಷೆ ಮಾಡ್ಕೊಂಡು ಕೂತಿದ್ದಾನೆ ಅಂತಂದ್ರೆ ನಿನ್ ಯಾಕೋ ಅತಿ ಆಯ್ತು. ಪಾಪ ನಮ್ಮಪ್ಪ 5 ನಿಮಿಷನೂ ಹಸಿವು ತಡ್ಕೊಳ್ಳಲ್ಲ. ಇವತ್ತು ಬೆಳಗ್ಗೆಯಿಂದ ಅವ್ರೇನೂ ತಿಂದಿಲ್ಲ. ಅಪ್ಪ ಏನೂ ತಿಂದಿಲ್ಲ ಅಂದ್ರೆ ನಾನು ಏನೂ ತಿನ್ನಲ್ಲ. ಯವ್ವ ಸೌದತ್ತಿ ಎಲ್ಲವ್ವ, ಬನಶಂಕರಿ ಜಾತ್ರೆಯಾಗ ಹಾಕೋ ಸಾಂಸಾರಿಕ ನಾಟಕದಾಗೂ ಕೂಡ ಇಂಥ ಸೆಂಟಿಮೆಂಟಲ್ ಸೀನ್ ಇರಂಗಿಲ್ಲಲ್ಲೋ. ಅಲ್ಲ ಮಾರೆ, ಇವರು ಹೇಳುದನ್ನು ನೋಡಿದ್ರೆ ನನ್ನ ಹೊಟ್ಟೆದ ಕರುಳೆ ಚುಯಿಂಕ್ ಅಂತ ಅನ್ನಿಸ್ತಾ ಇದೆ ಮಾರೆ. ಆಡ್ಕೋತಾ ಇದ್ದೀರಾ? ಆಡ್ಕೊಳ್ಳಿ. ಇವತ್ತು ನೀವು ನನ್ನನ್ನು ಆಡ್ಕೋಬೋದು, ಆದರೆ ಸರ್ಕಾರಕ್ಕೆ ನೀವು ಮಾಡ್ತಾ ಇರೋ ಅನ್ಯಾಯ ನಿಮಗೆ ಗೊತ್ತಾಗ್ತೀರಾ, ನಿಮ್ಮ ಅಂತರಾತ್ಮ ನಿಮ್ಮನ್ನೇ ಆಡ್ಕೊಳುತ್ತೆ. ನನಗಾಗಿದ್ದು ಅದೇ. ರೀ, ಸುಮ್ಮನೆ ಹಠ ಮಾಡಬೇಡಿ. BPL ಕಾರ್ಡ್ ಇಟ್ಕೊಳ್ಳೋದೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ದೀರಲ್ಲ. ಕಿರಿ, ಹೊಟ್ಟೆ ತುಂಬಿದವ್ರು ಅನ್ನ ಕಿತ್ಕೊಳ್ಳೋದು ಅಪರಾಧ ಅಲ್ಲದೆ ಇರ್ಬೋದು, ಆದರೆ ಅನ್ನಕ್ಕೋಸ್ಕರ ಹಾತೊರೆಯುವ ಜೀವಗಳಿಗೆ ಸಲ್ಲಬೇಕಾಗಿರೋ ಅನ್ನ ಕಿತ್ಕೊಳ್ಳೋದು ಇದೆಯಲ್ಲ, ಅದು ಬರೀ ಅಪರಾಧ ಅಲ್ಲ, ಮಹಾಪಾಪ. ನಮ್ಮನೆ ಕಾರ್ಡ್ನ ಸರ್ಕಾರಕ್ಕೆ ಹಿಂತಿರುಗಿಸೋದಕ್ಕೆ ನೀವು ಒಪ್ಕೊಳ್ಳೋವರೆಗೂ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ. ರೀ, ಬೆಳಗ್ಗೆಯಿಂದ ನೀರು ಕುಡಿದೆ, ಊಟ ಮಾಡದೆ ಹೀಗೆ ಕೂತಿದ್ದೀರಾ. ನಿಮ್ಮ ಆರೋಗ್ಯ ಏನಾಗಬೇಡ. ನನ್ನ ಬಗ್ಗೆ ತೋರಿಸ್ತಾ ಇರೋ ಕಾಳಜಿನ ಬಡತನ ರೇಖೆಗಿಂತ ಕೆಳಗಿರೋ ಜನಗಳ ಮೇಲೂ ತೋರಿಸಿ. ಯಾಕೆ ನಾನು ಮಾತ್ರ ನಿಮ್ಮವನ? ಅವ್ರ್ಯಾರು ನಮ್ಮವರಲ್ವಾ? ಅವರು ಮನುಷ್ಯರಾಗಿರಿ, ಅವ್ರಿಗೂ ಹೊಟ್ಟೆ ಇದೆ, ಅವ್ರಿಗೂ ದಾಹ ಆಗುತ್ತೆ, ಅವ್ರಿಗೂ ಹಸುವಾಗುತ್ತೆ, ಎಲ್ಲ ಆಗುತ್ತೆ.
ನಿನ್ನ ಮಗ ಮಗಳು ಮಾವ ಗಂಡ ಒಂದು ಹೊತ್ತು ಊಟ ಮಾಡಿಲ್ಲ ಅಂತ ನೀನು ಎಷ್ಟೊಂದು ನೊಂದ್ಕೊಳ್ತಾ ಇದೆಯಾ. ಆದರೆ ಅನ್ನ ಇರಲಿ, ಖಾಲಿ ತಟ್ಟೆನೂ ನೋಡದೇ ಇರೋ ಜೀವಗಳು ಎಷ್ಟೋ ಇದ್ದಾವೆ. ಮದುವೆ ಮನೆ, ಫಂಕ್ಷನ್ ಹಾಲು, ಪಾರ್ಟಿಗಳು, ಇಲ್ಲೆಲ್ಲ ಊಟ ಮಿಕ್ಕಿದ್ರೇ ನಮ್ಮ ಹೊಟ್ಟೆ ತುಂಬೋದು ಅಂತ ಕಾಯ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ. ಅವ್ರ ಜಾಗದಲ್ಲಿ ಒಂದು ಕ್ಷಣ ನಮ್ಮನ್ನು ನೆನೆಸ್ಕೊ. ಸಾಕು ರೀ, ಸಾಕು. ಈಗೇನು ನಮ್ಮನೆ BPL ಕಾರ್ಡ್ ಕೊಡಬೇಕು ಅಲ್ವಾ? ಸರಿ ಆಯಿತು, ರೆಡಿ, ಹೋಗಿ ತಗೊಂಡು. ರೀ ತಗೊಳ್ಳಿ. ಇನ್ನು ಮುಂದೆ ನಾವು ಈ BPL ಕಾರ್ಡ್ನ ಬಳಸೋದು ಬೇಡ. ಇದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡಿ. ಥ್ಯಾಂಕ್ಸ್ ಗಿರಿ. ನಿಮ್ಮನ್ನೆಲ್ಲ ಒಪ್ಸೋದು ತುಂಬ ಕಷ್ಟ ಅಂದ್ಕೊಂಡಿದ್ದೆ. ಭಗವಂತ ದೊಡ್ಡ, ನೀವು ಸ್ವಲ್ಪ ಒಪ್ಕೊಂಬಿಟ್ರಿ. ಹಾಂ ಮಕ್ಕಳ, ಅಪ್ಪ ನೀವು ಹೋಗಿ ಊಟ ಮಾಡಿ. ಹಾಂ, ಊಟ ಮಾಡೋದ? ಏಯ್, ನೀನು ಜೊತೆಲಿ ಬಾರ, ಊಟ ಮಾಡೋಣ. ನಾನು ಅಂದ್ಕೊಂಡಿದ್ರಲ್ಲಿ ಒಂದು ಹೆಜ್ಜೆ ಅಷ್ಟೇ ಸಕ್ಸಸ್ ಆಗಿರೋದು, ಇನ್ನೂ ಒಂದು ಹೆಜ್ಜೆ ಬಾಕಿ ಇದೆ. ಹಾಂ, ಇನ್ನೂ ಒಂದಾ? ಯಾವುದು? ನಮ್ಮನೆ ಕಾರ್ಡ್ನ ನಾವು ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದೀವಪ್ಪ. ಆದರೆ ನಮ್ಮ ಏರಿಯಾದಲ್ಲಿ ಭವ್ಯ, ಮಂಜ, ವೇದ ಹಾಗೆ ಸುಮಾರು ಜನ ಅಕ್ರಮವಾಗಿ BPL ಕಾರ್ಡ್ನ ಬಳಸ್ತಾ ಇದ್ದಾರೆ. ಅವರೆಲ್ಲರೂ ವಾಪಸ್ ಕೊಡೋಕೆ ಒಪ್ಕೊಂಡ್ರೇನೆ ನಾನು ಈ ಉಪವಾಸನ ನಿಲ್ಲಿಸೋದು. ಎಂತ ಶಿವಣ್ಣ, ಕಾರ್ಡನ್ನು ವಾಪಸ್ ಕೊಡ್ಲಿಕ್ಕೆ ನಂಗೆಂತ ಮರಲ್ಲ? ಹೋಗಿ ಎದ್ದು ನಿಮ್ಮದೆಂತ ಕೆಲಸ ಇದ್ರೆ ನೋಡಿ ಮಾರ್ರೆ. ಶಿವಪ್ಪಣ್ಣರ, ಮನೆಯಾಗಿರೋ ಕಸನ ಗುಡಿಸಿ ಸ್ವಚ್ಛ ಮಾಡ್ಬೋದ್ರಿ, ಆದ್ರೆ ಊರಾಗಿನ ಕಸಕ್ಕೆ ಕೈ ಹಾಕಬೇಡ್ರಿ. ನಾ ಯಾರು ಸತ್ರು BPL ಕಾರ್ಡ್ ಮಾತ್ರ ಕೊಡಂಗಿಲ್ಲ. 1 ಸಾರಿ ಕೊಡಂಗಿಲ್ಲ, 2 ಸಾರಿ ಕೊಡಂಗಿಲ್ಲ, 3 ಸಾರಿ. ಸರಿ, ಹಾಗಾದರೆ ನೀವು ಕೊಡೋವರೆಗೂ ನಾನು ಕೂಡ ಈ ಉಪವಾಸನ ನಿಲ್ಲಿಸಲ್ಲ. ನನ್ನ ಗಂಡ ಇಷ್ಟೊಂದು ಹಠ ಮಾಡ್ತಿದ್ದಾರೆ ಅಂದರೆ ಅವ್ರ ದಾರಿನಲ್ಲಿ ನ್ಯಾಯ ಇದೆ ಅಂತಲೇ ಅರ್ಥ. ರೀ, ಅದೇನಾಗುತ್ತೋ ಆಗಲಿ. ಯಾರ್ಯಾರು ನಮ್ಮ ಏರಿಯಾದಲ್ಲಿ ಅನ್ಯಾಯವಾಗಿ BPL ಕಾರ್ಡ್ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ವಾಪಸ್ ಕೊಡೋವರೆಗೂ ನಾನು ನಿಮ್ಮ ಜೊತೆ ಕೂತ್ಕೋತೀನಿ. ನಾವು ಅಪ್ಪನ ಜೊತೆ ಕುತ್ಕೋತೀವಿ. ನೀವು ಅಷ್ಟೇ ಇಲ್ಲ, ನಿಮ್ಮ ಜೊತೆ ನಾನು ಕೂತ್ಕೋತೀನಿ. ಸೀನಿಯರ್ ಸಿಟಿಜನ್ ಇದ್ರೆ ಅದಕ್ಕೊಂದು ಬೆಲೆ. ಯಜಮಾನ್ರೆ, ಗಿರ್ಜಮ್ಮ, ನೀವು ಅಷ್ಟೇ ಅಲ್ಲ, ನಾವು ಶಿವ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಏನಂತೆ ಗೌರಿ? ಥ್ಯಾಂಕ್ಸ್ ಕಾಶಿಯವ್ರೆ. ಭವ್ಯ, ಮಂಜ, ನೋಡಿದ್ರಾ, ಆವಾಗಲೇ ನಾನು ಒಬ್ಬನೇ ಇದ್ದೆ. ಈಗ ನೋಡಿ ಎಷ್ಟು ಜನ ಸೇರಿಕೊಂಡ್ರು. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಕಾರ್ಡ್ನ ಸರ್ಕಾರಕ್ಕೆ ಒಪ್ಸೋದಕ್ಕೆ ಮನ್ಸು ಮಾಡಿ. ಶಿವಪ್ಪಣ್ಣಾರ, ಬೇಕ್ರಿಯಾಗ ವ್ಯಾಪಾರ ಮಾಡಿ 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 ಬ್ಯಾಸರ ಬಂದೈತ್ರಿ. ನೀವೆಲ್ಲ ಕುತ್ಕೊಂಡು ಈಗ ನಾಟಕ ಮಾಡೋಕೆ ಶುರು ಮಾಡಿರಲ್ರಿ, ಇದನ್ನು ನಾವು ಕುತ್ಕೊಂಡು ನೋಡ್ತೀವಿ ಹೊರತು ನಾವು ಮಾತ್ರ BPL ಕಾರ್ಡ್ನ ಕೊಡಂಗಿಲ್ಲ 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 ಅಷ್ಟೇ. ನಡಿಲೆ. ಶಿವಪ್ರಸಾದ್, ಭಗವಂತ, ಈ ಅನ್ಯಾಯ ಅನ್ನೋದು ಸರ್ಪದ ಹೆಡೆ ಇದ್ದ ಹಾಗೆ. ಅದು ಯಾವಾಗಲೂ ತಲೆ ಎತ್ತಿನೇ ಇರೋದಕ್ಕೆ ಸಾಧ್ಯ ಇಲ್ಲ. ಬುಸುಗುಟ್ಟು ಅಷ್ಟು ಕಾಲ ಬುಸುಗುಟ್ಟಿ ದಣಿವಾದ ಮೇಲೆ ತಲೆ ಬಗ್ಗಿಸಲೇಬೇಕು. BPL ಕಾರ್ಡ್ ಯೂಸ್ ಮಾಡೋದು ಅನ್ಯಾಯ, ಅಕ್ರಮ ಅಂತ ಹೇಳೋದಕ್ಕೆ ನನ್ನ ಈ ಪ್ರಯತ್ನ. ಆದರೆ ಇವ್ರು ಯಾರು ಅದನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನಾನು ನ್ಯಾಯನ ಕೊಡೋದು ತಡ ಆಗ್ಬೋದು ಶಿವಪ್ರಸಾದ್, ಆದರೆ ಅನ್ಯಾಯನ ಮಾತ್ರ ಕೊಡೋದೇ ಇಲ್ಲ. ಆ ತಡ ಆಗೋದ್ರ ಹಿಂದೆ ಹಲವಾರು ಪವಾಡಗಳು ನಡಿಬಹುದು. ಅದಕ್ಕೆ ಇವರೇ ಉದಾಹರಣೆ. ಎಲ್ಲಿಯವರೆಗೂ ನೀವು ನ್ಯಾಯ, ನಿಷ್ಠೆ, ಧರ್ಮವಾಗಿರ್ತೀರೋ ಅಲ್ಲಿ ನಿಮಗೆ ಯಶಸ್ಸು ಶತಸಿದ್ಧ. ಯಾಕಂದ್ರೆ ನ್ಯಾಯ, ನಿಷ್ಠೆ, ಧರ್ಮ ಇರೋ ಕಡೆ ನಾನಿದ್ದೇ ಇರ್ತೀನಿ.
ಸೌದತ್ತಿ ಅಲ್ಲವ್ವ. ಅಲ್ಲ ಈ ಶಿವಪ್ಪಣ್ಣ ಸ್ವಲ್ಪ ಓವರಾಗಿ ಆಡಕತ್ತಾರಲ್ಲ. ಅಲ್ಲ ಮಾರೆ, ಇವ್ರಿಗಿಂತ ಮರಲ್ಲ. ಇವರು ಹೊಟ್ಟೆ ಹಸಿವಿಕೊಂಡಿದ್ರೆ ಮಾರೆ ನಾನೆಂತ ನಮ್ಮನೇಲಿರೋ ರೇಷನ್ ಕಾರ್ಡ್ ಅಂತಂದು ಇವರಿಗೆ ಕೊಡ್ಲಿಕ್ಕೆ ಆಗ್ತದ? ಅಯ್ಯಯ್ಯೋ ಏನಪ್ಪ ಇದು, ಇದನ್ನೆಲ್ಲ ನೋಡಬೇಕು ಅನ್ನೋದು ಅದು ಯಾವ ಕರ್ಮನೋ ಏನೋ. ಅವ್ನು ರೇಷನ್ ಕಾರ್ಡ್ ಮಾಡೋಕ್ಕೆ 6,000 ರೂಪಾಯಿ ಕೇಳ್ದ. ನಾನು ಅವ್ನ ಕೈ ಕಾಲು ಹಿಡ್ದು 5,000 ರೂಪಾಯಿಗೆ ಒಪ್ಸಿದ್ದೆ. ಅಲ್ಲ, ಅಕ್ಕಿ ಬೇಳೆ ಗೋಧಿ ಎಲ್ಲ ಬಂದರೆ ನಮ್ಗೆ ಅನುಕೂಲ ಆಗಲ್ವಾ? ಇವರೇನು ನಾವು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ನ ಮನೇಲಿ ಇಟ್ಕೊಂಡಿದ್ದೀವಿ ಅಂದ್ಕೊಂಡಿದ್ದಾರೋ ಏನೋ. ನಾನು ಅದೇ ಅಂತೀನಿ ರೀ ಸಂಧ್ಯಾ ಮೇಡಮ್ ಅವರ. ಈಗ ರಾಜಕಾರಣಿಗಳು ಕೋಟಿ ಕೋಟಿ ರೊಕ್ಕನ ಕೊಳ್ಳೆ ಹೊಡೆದು ಅವ್ರ ಗಲ್ಲೆ ತುಂಬಿಸ್ಕೊಳಕತ್ತಾರ. ಅಂಥವ್ರ ಮನೆ ಮುಂದೆ ಇಂಥವ್ರು ಹೋಗಿ ಕುಂದ್ರಬೇಕಪ್ಪ. ಮಂದಿ ರೊಕ್ಕ ಐತ್ರಿ, ಅದನ್ನು ಕೊಡ್ರಿ ವಾಪಸ್ಸು ಅಂತ. ಅದನ್ನೆಲ್ಲ ಬಿಟ್ಟು ನಮ್ಮಂಥ ಬಡವ್ರ ಹತ್ರ ಬಂದು ನಾವು ಕಷ್ಟಪಟ್ಟು ಮಾಡಿಸ್ಕೊಂಡಿರೋ ರೇಷನ್ ಕಾರ್ಡ್ ವಾಪಸ್ ಕೊಡ್ರಿ ಅಂತಂದ್ರೆ ನಮಗೆ ಹುರಿಯಂಗಿಲ್ಲನಾ? ಅಲ್ಲ, ವಿಷಯ ಅಂತ ಹೇಳಿದರೆ ನನಗೆ ಸಹ BPL ಕಾರ್ಡ್ ಇಲ್ಲ ಮಾರೆ. ಹಾಗೆ ಅಂತೇಳಿ ನಾನೆಂತ ಕುಬೇರನ ಮಗವ? ಅಲ್ಲ, ಒಂದು ರೇಷನ್ ಕಾರ್ಡ್ ಸಿಗೋದು 10 kgನೋ 20 kgನೋ ಅಕ್ಕಿನಪ್ಪ. ಅದನ್ನು ನಾವು ತಿಂದರೆ ಈ ಅಪ್ಪ ಯಾಕೆ ಮೆಣಸಿನ್ಕಾಯಿ ತಿಂದಂಗೆ ಆಡ್ತಾನೋ ಗೊತ್ತಾಗ್ತಿಲ್ಲಪ್ಪ. ಎಲ್ಲೋ ಈ ಅಪ್ಪನ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರಬೇಕು. ಅದಕ್ಕೆ ನನಗೆ ಸಿಗದೆ ಇರೋದು ಇವ್ರು ಯಾರಿಗೂ ಸಿಗದೆ ಇರಂಗಾಗಲಿ ಅಂತ ಹಿಂಗೆ ಆಡ್ತಿದ್ದಾರೆ ಶಿವಪ್ಪಣ್ಣ. ಅಣ್ಣ, ಶಿವಣ್ಣ ಸರಿ ಇದ್ದಾರೆ. ನಾವೇ ತಪ್ಪು ಮಾಡ್ತಿರೋದು ಅನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ. ಅಲ್ಲ, ನೀವಿಬ್ರು ಏನು ಮಾತಾಡಕತ್ತೀರಿ ಅಂತ? ನೀವೇನು ಕೋಟಿ ಕೋಟಿ ರೊಕ್ಕ ತಿನ್ನಕತ್ತೀರೇನ? ಮಂದಿ ಕಟ್ಟಿರೋ ಟ್ಯಾಕ್ಸ್ ಮಂದಿಗೆ ಹೋಗಕತ್ತೈತಿ. ಇದ್ರ ತಪ್ಪೇನೈತಿ? ಅಲ್ಲ, ನಾವು ಟ್ಯಾಕ್ಸ್ ಕಟ್ತೀವ ಪವ್ಯ. ಅಲ್ಲ ಮಾರೈತಿ, ನೀನು ಎಂತ ಎಜುಕೇಟೆಡ್ ಮಾರೈತಿ. ಅಂಗಡಿಗೆ ತರೋ ಬಟ್ಟೆಯಿಂದ ಹಿಡಿದು ಮನೆಗೆ ತರೋ ರೇಷನ್ ತನಕ ನೀನು ಟ್ಯಾಕ್ಸ್ ಕಟ್ತಿ. ಅದು ನಮ್ಮದೇ ದುಡ್ಡಲ್ವಾ? ಮತ್ತೆ ನೀನು ಸ್ವಲ್ಪ ಸುಮ್ಮನೆ ಇರು ಮಾರೈತಿ. ನೋಡಿ, ತಲೆ ಮೇಲೆ ತಲೆ ಬೀಳಲಿ, ಒಲೆ ಮೇಲೆ ಒಲೆ ಉರಿಲಿ. ಯಾವುದೇ ಕಾರಣಕ್ಕೂ ನಮ್ಮ ಯಾವ ಕಾರ್ಡನ್ನು ಅವ್ರಿಗೆ ಕೊಡಬಾರ್ದು. ಅವ್ರೇನಾದರೂ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಅಂದ್ಕೊಂಡು ಕಣ್ಣೀರು ಹಾಕೊಂಡು ಕೊಟ್ಕಿಟ್ಬಿಟ್ಟಿರ. ಗೊತ್ತಾಯ್ತಾ? ಮನಸ್ಸು ಕಲ್ಲು, ಬಂಡೆ ಕಲ್ ಥರ ಇರಬೇಕು. ಮಾಡ್ತೀವಿ. ಆದ್ರೆ ಶಿವಣ್ಣ ನೋಡ್ತಿದ್ರೆ ನನ್ನ ಹೊಟ್ಟೆ ಕರಳು ಚುರು ಅನ್ನತ್ತೆ. ಲೇ ಪಿಂಗಾಣಿ, ನೀ ಹಿಂಗ ಮಾತಾಡ್ತಿದ್ಯಪ್ಪ ಅಂತಂದ್ರೆ ಎಕ್ಸ್ಪೈರಿ ಆಗಿರೋ ಸ್ವೀಟ್ನ ಬಾಯಾಗ ತೋರಿಕೆ ಬಿಟ್ಟು ನೋಡ. ಚಾ ಮಾಡೋಗ್ಲೆ. ಕರಳು ಚುರುಕು ಅಂತೈತಂತ ಕರಳು ಚುರುಕು ನಾವು ಕಾರ್ಡ್ ಕೊಡ್ಬೇಕನಾ? ಶಿವಪ್ಪಣ್ಣಾರ, ಇಡೀ ಪರಿವಾರ ಸಮೇತ ನೀವು ಎಷ್ಟೊತ್ತು ಹಿಂಗ ಏನು ಪ್ರಯೋಜನಕ್ಕೆ ಬರಂಗಿಲ್ರಿ. ಹೌದೌದು, ನಾವ್ಯಾರೂ ಕೇರು ಮಾಡಲ್ಲ. ಕಂದ, ಸುಸ್ತಾಗ್ತಿದ್ಯಾ? ಏನಿಲ್ಲ ಅಪ್ಪ, ಸ್ಕಂದ, ಸುಳ್ಳು ಹೇಳಬೇಡ. ಸುಸ್ತಾಗ್ತಿದೆ, ತಲೆ ಸುತ್ತಿದೆ, ನಾಲಿಗೆ ಒಣಗ್ತಿದೆ, ಮಾತಾಡೋಕ್ಕಾಗ್ತಿಲ್ಲ. ಆದ್ರೂ ಇಲ್ಯಾಕಪ್ಪ ಇದ್ಯಾ? ಹೋಗಿ ಏನಾದ್ರು ತಿನ್ನೋ. ತಾತ, ನಾನು ಹೋಗಲ್ಲ. ಕಂದ, ಎಂತಕ್ಕೆ ಮರ ಅಪ್ಪನ ನಮ್ಮನೆ ನೀನು ಹಠ ಮಾಡ್ತಿದ್ದೆ? ಚಿಕ್ಕಪ್ಪ, ಕಂದಂಗೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಆದರೆ ಅವನಿಗೆ ಗೊತ್ತಿರೋದಿಷ್ಟೇ, ಅಪ್ಪ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾರೆ ಅಂತ. ಅಪ್ಪ ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ನನಗೆ ದೊಡ್ಡವನಾದ್ಮೇಲೆ ಗೊತ್ತಾಗ್ಬೋದು. ಆದರೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂದರೂ ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ. ಯಾಕೆ ಅಂದರೆ ಅಪ್ಪ ಏನೇ ಮಾಡಿದ್ರು ನ್ಯಾಯದ ಪರವಾಗೇ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನಗೆ ಯಾಕೋ ಕಾರ್ಡ್ನ ವಾಪಸ್ ಕೊಡಬೇಕು ಅನ್ನಿಸ್ತಿದೆ. ಅಲ್ರಿ ಸಂಧ್ಯಾ ಮೇಡಮರ, ಸ್ವಲ್ಪ ಹೊತ್ತಿನ ಮುಂಚೆ ನೀವೇ ಹೇಳಿದ್ರಿ ಮನಸ್ಸನ್ನ ಕಲ್ಲು ಮಾಡ್ಕೊಂಡಂಗೆ ಮಾಡ್ಕೋರಿ, ಕಾರ್ಡ್ನ ಯಾರು ವಾಪಸ್ ಕೊಡಬೇಡ್ರಿ ಅಂತ. ನೀವು ಈಗ ಹಿಂಗೆ ಹೇಳಕತ್ತೀರಲ್ರಿ. ಹೇಳಿದ್ದೆ, ಆದರೆ ಆ ಮಗು ಪಾಪ ತುಂಬ ಕಷ್ಟಪಡ್ತಿದೆ. ಯಾಕೋ ಒಂಥರ ಫೀಲ್ ಆಗ್ತಿದೆ. ಕಾರ್ಡ್ನ ವಾಪಸ್ ಕೊಟ್ಬಿಡೋಣ. ಸುಮ್ಮನಿರ್ರಿ ಸಂಧ್ಯಾ ಮೇಡಮರ, ಊರು ಸಾಬ್ರಿ ನಮಗೆ ಹಾಕ್ಬೇಕು. ಅಲ್ಲ, ನಾವೆಲ್ಲ ಕಾರ್ಡ್ ಮಾಡ್ಸಿರೋದೇ
ಕಾಸು ಕೊಟ್ಬಿಟ್ಟು ಅದು ಅಲ್ಲದೆ ಕಾರ್ಡಿಂದ ಏನು ಬರುತ್ತೆ ಹೇಳಿ? ಅಕ್ಕಿ, ಗೋಧಿ, ರಾಗಿ, ಬೇಳೆ, ಇದನ್ನೆಲ್ಲ ದುಡಿಯೋ ಶಕ್ತಿ ನಮ್ಮ ಸಂಸಾರಕ್ಕಿದೆ ಅಲ್ವಾ? ಅದಕ್ಕೆ ಕಾರ್ಡ್ನ ವಾಪಸ್ ಕೊಟ್ಬಿಡೋಣ. ಶಿವಣ್ಣ ಹೇಳ್ದಂಗೆ ನ್ಯಾಯವಾಗಿ ಆ ಕಾರ್ಡ್ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದಲ್ವಾ? ಅಷ್ಟಿದ್ರೆ ನೀವು ಕೊಡಿ ಮಾರೆ ನಿಮ್ಮ ರೇಷನ್ ಕಾರ್ಡನ್ನು. ಕಂಡವರ ರೇಷನ್ ಕಾರ್ಡನ್ನು ಬಾವಿಗೆ ಹಾಕಿ ಆಳ ನೋಡ್ತೀರಲ್ಲ. ಅಯ್ಯೋ ನಿನ್ನ ಮಕ್ಕ ಮುಚ್ಚ ಹೋಗೋ. ನಾನು ಕೊಡ್ತೀನಿ, ನಮಗೂ ಮಕ್ಕಳಿದ್ದಾವೆ. ಆ ಮಗುಗೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ, ಆದರೂ ನ್ಯಾಯದ ಪರವಾಗಿ ನಿಂತಿದೆ. ಆ ಮಗುಗಿರೋ ನಿಯತ್ತು ನಿಮ್ಗಳಿಗಿಲ್ವಲ್ಲ? ನಾನು ಕೊಡ್ತೀನಿ, ನಾನು ವಾಪಸ್ ಕೊಡ್ತೀನಿ. ಶಿವಣ್ಣ, ನಾನು ನನ್ನ ಕಾರ್ಡನ್ನ ತಂದು ಕೊಡ್ತೀನಿ. ಅಪ್ಪ, ಯಾಕೋ ಕಣ್ಣೆಲ್ಲ ಔಟ್ ಆಫ್ ಫೋಕಸ್ ಆಗಿರೋ ಥರ ಆಗ್ತಿದೆ. ಆಮೇಲೆ ಈ ಮುಂದೆ ಕಡೆ ನಿಂತಿರೋರೆಲ್ಲ ಆಯಿಲ್ ಪೇಂಟ್ ಮಿಕ್ಸ್ ಆದಂಗೆ ಆಗ್ತಿದ್ದಾರೆ ಅನ್ನಿಸ್ತಿದೆ. ಸ್ಕಂದ, ನಿನ್ನ ಕೈಲಿ ಆಗ್ತಿಲ್ಲ ಮಗನೇ, ನನ್ನ ಮಾತು ಕೇಳು, ಒಳಗೆ ಹೋಗು. ಇಲ್ಲ ಅಪ್ಪ, ನಾನು ಹೋಗಲ್ಲ. ಲೋ ಅಪ್ಪ ಸ್ಕಂದ, ಜ್ಯೂಸ್ ಆದ್ರೂ ಕೊಡ್ತೀನಿ ಕುಡಿಪ. ಹಿಂಗ ಆತಂತಂದ್ರೆ ತಲೆ ಗಿರ್ಗಿರ ಅಂತ ತಿರುಗಿ ನೆಲಕ್ಕೆ ಬಿದ್ದುಬಿಡ್ತಿ ಮತ್ತೆ. ಪರವಾಗಿಲ್ಲ, ಅಪ್ಪ ಕೇಳಿದ್ದನ್ನ ನೀವೆಲ್ಲರೂ ಕೊಡಿ, ಆವಾಗ ನಾನು ಬಂದು ಜ್ಯೂಸ್ ಕುಡಿತೀನಿ. ಇದೆಂಥ ಅವಸ್ಥೆ ಮಾರೆ. ಅಪ್ಪ ಮಕ್ಕಳೆಲ್ಲ ಸೇರಿ ಎಮೋಷನಲ್ ಅಟ್ಯಾಕ್ ಮಾಡ್ತಿದ್ದಾರೆ. ಸ್ಕಂದನನ್ನು ನೋಡಿದರೆ ಪಾಪ ಅಂತ ಸಹ ಅನಿಸ್ತದೆ ಮಾರೆ. ನಿಮ್ಮೆಲ್ರಿಗೂ ಕೇಳ್ಕೊತಾ ಇದ್ದೀನಿ, ನನ್ನ ತಮ್ಮ ಒಂದು ಹೊತ್ತು ಊಟ ಬಿಟ್ಟಿರೋನಲ್ಲ, ಆದರೆ ಇವಾಗ ಊಟ ನೀರು ಎಲ್ಲ ಬಿಟ್ಟಿದ್ದಾನೆ. ಅಪ್ಪ ಬೇರೆ ಏನೂ ಕೇಳ್ತಾ ಇಲ್ಲ. ನಿಮಗೆಲ್ಲ ನ್ಯಾಯವಾಗಿ ನಿಜವಾಗ್ಲೂ BPL ಕಾರ್ಡ್ ಅವಶ್ಯಕತೆ ಇದ್ರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ವಾಪಸ್ ಕೊಟ್ಬಿಡಿ. ಪ್ಲೀಸ್ ಅಂಕಲ್, ಪ್ಲೀಸ್ ಆಂಟಿ. ಶಿವಣ್ಣ ತಗೊಳ್ಳಿ, ನಾನು ಕಾರ್ಡು ವಾಪಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸಂಧ್ಯಾ ಅವರೇ, ಥ್ಯಾಂಕ್ಸ್ ಕಾಶಿ ಅವರೇ. ನಿಮ್ಮ ಹಾಗೆ ಅಕ್ರಮವಾಗಿ ಕಾರ್ಡ್ ಮಾಡಿಸ್ಕೊಂಡಿರೋರೆಲ್ಲರೂ ಸರ್ಕಾರಕ್ಕೆ ಅದನ್ನು ಹಿಂತಿರುಗಿಸಿದ್ರೆ ಬಡತನ ರೇಖೆಗಿಂತ ಕಡಿಮೆ ಇರೋ ಎಷ್ಟೋ ಅಸಹಾಯಕರಿಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ಯೋಚನೆ ಮಾಡಿ. ಅಯ್ಯೋ ಶಿವಣ್ಣ, ನೀವು ಎಷ್ಟೇ ಕೇಳ್ಕೊಂಡ್ರು ಇವ್ರು ಯಾರಿಗೂ ಮನುಷ್ಯತ್ವನೇ ಇಲ್ಲ. ಸ್ಕಂದ, ನಾನು ಹೋಗಿ ಗ್ಲೂಕೋಸ್ ತೊಗೊಂಬರ್ತೀನಿ, ಕುಡಿಯುವಂತೆ. ಆಂಟಿ ಬೇಡ, ನನಗೇನೂ ಬೇಡ. ನೋಡಿ, ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ಪಾಪ ನಮ್ಮಪ್ಪ, ಅವ್ರು ಕೇಳಿದ್ದನ್ನ ದಯವಿಟ್ಟು. ಪಿಂಗಾಣಿ, ಬೇಗ ಹೋಗಿ ನೀರು ತಗೊಂಬ. ನಿಧಾನ ನಿಧಾನ, ನಾನು ಹೇಳ್ತಾನೆ ಇದ್ದೀನಿ ನಿನ್ನ ಕೈಲಿ ಆಗಲ್ಲ ಆಗಲ್ಲ ಅಂತ. ನಿನಗೆ ನಿಂದೇ ಹಠ. ಗಿರಿ, ಇವನು ಕರ್ಕೊಂಡು ಏನಾದ್ರು ತಿನ್ಸು ಮೊದಲು. ಬೇಡ, ನಂಗೇನು ಬೇಡ. ಸ್ಕಂದ, ಯಾಕೋ ಹಿಂಗೆ ಹಠ ಮಾಡ್ತಾ ಇದೀಯಾ? ನನ್ನ ಮಾತು ಕೇಳೋ, ಒಳಗೆ ಹೋಗೋ. ಇಲ್ಲ ಅಪ್ಪ. ಛೇ, ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಂಗೆ ಆಗೋಲ್ದು. ನಾಳೆ ದಿವಸ ನಮ್ಮ ಮಕ್ಳಿಗೂ ಹಿಂಗಾದ್ರೆ ಅದಕ್ಕೆ ನಾವ ಕಾರಣ ಹಾಕಿವಿ. ಅಯ್ಯ, ನನ್ನ ಹತ್ರನೂ ಕಾಡಿದೆ. ಇದನ್ನ ತಗೊಂಡು ಈ ಹೋರಾಟನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಯ್ಯ.